ಬೇರೆ ಕಡೆಗೆ ಸೆಳೆಯೋದಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದಾರೆ ಎನ್ನುವಂತ ಸತ್ಯ ಹೊರಗೆ ಬರುತ್ತೆ. ನಾನು ಆಗ್ರಹಿಸ್ತೇನೆ, ಒಂದು ಸರ್ಕಾರವೇ ಮುಖ್ಯಮಂತ್ರಿಗಳೇ ದೂರು ಕೊಡಬೇಕಿತ್ತು ಇಂಥ ಗಂಭೀರವಾದ ವಿಷಯದಲ್ಲಿ. ನಮ್ಮ ಮುಖ್ಯಮಂತ್ರಿಗಳು ಹೇಳಿ ಕೇಳಿ ವಕೀಲರಾಗಿ ಕೆಲಸ ಮಾಡಿದವರು, ಮತ್ತೆ ಈ ಕ್ರಿಮಿನಲ್ ವಕೀಲಗಿರಿಕೆ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿರತಕ್ಕಂಥವ್ರು, ಬಹಳ ಇದ್ರ ಬಗ್ಗೆ ತುಂಬಾ ಡೆಪ್ತ್ ನಾಲೆಡ್ಜ್ ಇರೋರು. ಇಂಥ ಸಂದರ್ಭದಲ್ಲಿ ದೂರು ಕೊಡಬೇಕಿತ್ತಲ್ಲ, ಯಾಕೆ ದೂರು ಕೊಟ್ಟಿಲ್ಲ ನೀವು? ದೂರು ಕೊಟ್ಟು ಗಂಭೀರವಾಗಿರೋ ವಿಷಯನ ಯಾವ್ಯಾವುದೋ ಸಣ್ಣ ಸಣ್ಣ ವಿಷಯಕ್ಕೆಲ್ಲ SIT ರಚನೆ ಮಾಡ್ತೀರಿ ನೀವು. SIT ರಚನೆ ಮಾಡೋರು ಈ ವಿಷಯದಲ್ಲಿ ಯಾಕೆ ಮೌನವಾಗಿದ್ದೀರಿ? ಈ ವಿಷಯದಲ್ಲಿ ಬರೀ ಹೇಳಿಕೆ ಮಾತ್ರ ಕೊಟ್ಟು ಯಾಕೆ ಸುಮ್ಮನಿದ್ದೀರಿ? ಅಂದ್ರೆ ನಿಮ್ ಹೇಳಿಕೆಗೆ ಆಧಾರ ಇಲ್ಲ ಅಂತಲೋ, ಅಥವಾ ನೀವು ನಿಮ್ ಬುಡಕ್ಕೆ ಬಂದ್ಬಿಡುತ್ತೆ ಅನ್ನುವಂತ ಕಾರಣಕ್ಕೋಸ್ಕರನೋ? ಮಹಾರಾಷ್ಟ್ರದಲ್ಲಿ ಬಂದು ನೀವು ಸ್ಟೇಟ್ಮೆಂಟ್ ಮಾಡಿದಿರಿ, ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿಕೆಯ ಬಗ್ಗೆ ನಾವು ಕೇಸ್ ಹಾಕ್ತೀವಿ ಅಂತ ಹೇಳಿ. ಈಗ ನಿಮ್ ಸರ್ಕಾರದಲ್ಲಿ ನಿಮ್ದೇ ಸರ್ಕಾರ ಬೀಳಿಸಕ್ಕೆ ಹೊರಟಿದ್ದಾರೆ ಅನ್ನುವ ಆಪಾದನೆ ಬಗ್ಗೆ ಯಾಕೆ ದೂರು ಸಲ್ಲಿಸ್ತಿಲ್ಲ? ಯಾಕೆ ಸುಮ್ಮನೆ ಮೌನವಾಗಿದ್ದೀರಿ? ನಾನು ಆಗ್ರಹಿಸ್ತೇನೆ, ಮಾನ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ನೀವು ಸೋಮೋಟೋ ಕೇಸ್ ತಗೊಂಡು ಇವರೆಲ್ಲರನ್ನೂ ಸುಳ್ಳು ಪತ್ತೆ ಯಂತ್ರದ ತಪಾಸಣೆಗೆ ಒಳಪಡಿಸಬೇಕು, ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಆಗ ಮಾತ್ರ ಸತ್ಯ ಹೊರಗೆ ಬರಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಿಜವಾಗಲೂ ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯಲ್ಲಿ ಸತ್ಯ ಇದ್ರೆ, ಅವರ ಹೇಳಿಕೆಯಲ್ಲಿ ದಮ್ಮಿದ್ರೆ, ಇವರು ಈ ನಾವೇನೀಗ ಸಾರ್ವಜನಿಕ ರೂಪದಲ್ಲಿ ಪ್ರಶ್ನಿಸ್ತಾ ಇದ್ದೀನಿ, ಆ ಪ್ರಶ್ನೆಗೆ ತಕ್ಕಂತೆ ಮೊಕದ್ದಮೆ ದಾಖಲಿಸಲಿ, ಇಲ್ಲ ನ್ಯಾಯಾಲಯವಾದರೂ ಮೊಕದ್ದಮೆ ದಾಖಲಿಸಿ ಕ್ರಮ ಕೈಗೊಳ್ಳಿ ಅಂತ ನಾನು ಆಗ್ರಹಿಸ್ತೇನೆ.